ಮೈಸೂರು ಭಾಗದ ಪ್ರತಿಷ್ಠಿತ ಎಂಸಿಡಿಸಿಸಿ ಬ್ಯಾಂಕ್ ಚುನಾವಣೆ ರಣರೋಚಕವಾಗಿದೆ. ಸಹಕಾರ ಕ್ಷೇತ್ರದ ಬಲಾಬಲಕ್ಕೆ ಸಾಕ್ಷಿಯಾದಂತಹ ಈ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ಅವರ ಬಣ ಕಾಂಗ್ರೆಸ್ ಅಭ್ಯರ್ಥಿಗಳ ಲೆಕ್ಕಾಚಾರ ಉಲ್ಟಾ ಆಗುವಂತೆ ಮಾಡಿದ್ದಾರೆ. ಮೈಸೂರು ಚಾಮರಾಜನಗರ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಸದ್ಯ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಗೆಲುವು ಸಾಧಿಸಿದೆ. ಮೈಸೂರು ಚಾಮರಾಜನಗರ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಬಲವನ್ನು ಸಾಧಿಸಿದೆ. ಅತಂತ್ರ ಸ್ಥಿತಿ ತಲುಪುವ ಮೂಲಕ ತವರು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹಿನ್ನಡೆಯನ್ನ ಅನುಭವಿಸುವಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಹೇಗಾಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಎಂಸಿಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ 17 ಕ್ಷೇತ್ರಗಳಿವೆ. 4 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿಲ್ಲ. ಉಳಿದ 13 ಕ್ಷೇತ್ರಗಳಲ್ಲಿ ಯಳಂದೂರು ಕ್ಷೇತ್ರದ ಜಯರಾಮ್ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಉಳಿದ 12 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿಗರು 5, ಜೆಡಿಎಸ್ ಬೆಂಬಲಿಗರು 5 ಜಯ ಗಳಿಸಿದ್ದಾರೆ. ಕೊಳ್ಳೇಗಾಲ, ಹನೂರು ತಲಾ 9 ಮತ ಪಡೆದರೆ ಎಚ್ಡಿ ಕೋಟೆಯಲ್ಲೂ ಕೂಡ ತಲಾ 8 ಮತಗಳನ್ನು ಪಡೆದಿದ್ದು, ಈ ಕ್ಷೇತ್ರಗಳ ವಿಚಾರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಯಾವುದೇ ಫಲಿತಾಂಶ ಪ್ರಕಟವಾಗಿಲ್ಲ. ಈ ಮೂಲಕ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಚುನಾವಣೆ ಅತಂತ್ರವಾಗಿದೆ. ಈ ಚುನಾವಣೆ ಬಳಿಕ ಎಂಸಿಡಿಸಿಸಿ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷ ಜಿಡಿ ಹರೀಶ್ ಗೌಡ ಅವರು ಮಾತನಾಡಿದ್ದಾರೆ. ನಾವು 5 ಕ್ಷೇತ್ರಗಳಲ್ಲಿ ಮುಂದಿದ್ದೇವೆ. ಹನೂರು ಎಚ್ಡಿ ಕೋಟೆ ಟೈ ಆಗಿದೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಚುನಾವಣೆ ಪಾರದರ್ಶಕವಾಗಿ ನಡೆಸಬೇಕು. ಹಿಂದೆ ಬಾಗಿಲಿನಿಂದ ಚುನಾವಣೆ ನಡೆಸೋದಲ್ಲ, ಹಲವೆಡೆ ಮತಗಳನ್ನ ಸೇರ್ಪಡೆ ಮಾಡಿಕೊಂಡು ಚುನಾವಣೆ ಗೆದ್ದಿದ್ದಾರೆ. ಇಲ್ಲದೇ ಇದ್ರೆ ನಾವು 9 ಕ್ಷೇತ್ರಗಳಲ್ಲಿ ಗೆಲ್ತಿದ್ವಿ. ಸಹಕಾರಗಳು ನಮ್ಮ ಕೈ ಬಿಟ್ಟಿಲ್ಲ. ಜಿಟಿ ದೇವೇಗೌಡರು ಚುನಾವಣೆಗೆ ಬಂದಿಲ್ಲ. ನಾವೇ ನಿಂತು ಚುನಾವಣೆ ಮಾಡಿದ್ವಿ. ಶಾಸಕರ ವಿರುದ್ಧ ನಿಂತು ನಮ್ಮ ಅಭ್ಯರ್ಥಿಗಳು ಪೈಪೋಟಿಯನ್ನ ನೀಡಿದ್ದಾರೆ. ಇನ್ನು 4 ಕ್ಷೇತ್ರಗಳಿಗೆ ಮತದಾನ ನಡೀಬೇಕು. ಇವತ್ತು ಇಡೀ ಸರ್ಕಾರ ಆಡಳಿತ ಯಂತ್ರ ಬಳಸಿ ಎಂಸಿಡಿಸಿಸಿ ಬ್ಯಾಂಕಿನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳೋಕೆ ಮುಂದಾದ್ರು. ಆದ್ರೆ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ, ನಮ್ಮ ಕೈ ಬಿಟ್ಟಿಲ್ಲ ಎಂದಿದ್ದಾರೆ. ಈ ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರು ಜಿಡಿ ಹರೀಶ್ ಗೌಡ ಅವರಿಗೆ ಜೈಕಾರವನ್ನ ಕೂಗಿ ಸಂಭ್ರಮಿಸಿದ್ದಾರೆ.